ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರಿಯಂಪ್ಟಿವ್ SJF ಪ್ರಾಬ್ಲಮ್ ಅಂದ್ರೆ SRTF, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಅಂತಾನೂ ಕೂಡ ಕರಿಬಹುದು. ಪ್ರಿಯಂಪ್ಟಿವ್ SJF ಅನ್ನ ಈ ಒಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮಗೆ ಮೇಜರ್ ಆಗಿ CPU ಶೆಡ್ಯೂಲಿಂಗ್ ಅಂತ ಬಂದಾಗ ಎರಡು ಟೈಪ್ ಆಫ್ CPU ಶೆಡ್ಯೂಲಿಂಗ್ ಗಳು ಬರುತ್ತೆ. ಒಂದು ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಗಳು, ಎರಡನೇದು ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಗಳು. ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಗಳು ಏನ್ ಹೇಳ್ತವೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ಅಂದ್ರೆ ಈಗ ಈ ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 7 ಮಿನಿಟ್ಸ್ ಬೇಕು. ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 7 ಮಿನಿಟ್ಸ್. ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, ಅಷ್ಟು ಟೈಮ್ ಅಂದ್ರೆ 7 ಮಿನಿಟ್ಸ್ ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಪ್ರೋಸೆಸ್ P1 ನೆಕ್ಸ್ಟ್ ಯಾವುದೇ ಪ್ರೋಸೆಸ್ಗೆ ನಾನು CPU ನ ಶೆಡ್ಯೂಲ್ ಮಾಡಂಗಿಲ್ಲ ಅಂತ ಹೇಳುತ್ತೆ. ಬಟ್ ಅದೇ ಪ್ರಿಯಂಪ್ಟಿವ್ ಆದ್ರೆ ಏನ್ ಹೇಳುತ್ತೆ ಅಂತಂದ್ರೆ, ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ ಅಂತಂದ್ರೆ ಆಗಾಗ್ಲೇ ಸ್ವಿಚ್ ಆಗ್ತಾ ಇರಬೇಕು, ಪ್ರೋಸೆಸ್ ಇಂದ ಪ್ರೋಸೆಸ್ಗೆ ಸ್ವಿಚ್ ಆಗ್ತಾ ಇರಬೇಕು. ನಾವು ಒಂದೇ ಪ್ರೋಸೆಸ್ ಅನ್ನ ಫುಲ್ ಎಕ್ಸಿಕ್ಯೂಟ್ ಮಾಡಂಗಿಲ್ಲ, ಒಂದೇ ಟೈಮು ಸ್ವಿಚ್ ಆಗ್ತಾ ಇರ್ತೀವಿ. ಒಂದ್ ಪ್ರೋಸೆಸ್ ಒಂದ್ ಸ್ವಲ್ಪ ಹೊತ್ತು, ಇನ್ನೊಂದು ಪ್ರೋಸೆಸ್ ಇನ್ನೊಂದ್ ಸ್ವಲ್ಪ ಹೊತ್ತು, ಆ ರೀತಿ ಸ್ವಿಚ್ ಆಗ್ತಾ ಇರ್ತೀವಿ. ಈ SJF ಏನಿದೆ ಇದು ಮೇಜರ್ ಆಗಿ ಬರುವಂತದ್ದು ನಾನ್ ಪ್ರಿಯಂಪ್ಟಿವ್ ಅಂಡರ್, ಅಂದ್ರೆ ಒಂದು ಪ್ರೋಸೆಸ್ ಶುರು ಆದ್ರೆ ಫುಲ್ ಎಕ್ಸಿಕ್ಯೂಟ್ ಆಗೋ ರೀತಿ. ಬಟ್ ಇದನ್ನ ಏನಾದ್ರೂ ಪ್ರಿಯಂಪ್ಟಿವ್ SJF ಅಂತ ನೋಡ್ತಾ ಹೋದ್ರೆ ಇದನ್ನ ನಾವು SRTF ಅಂತ ಕರಿತೀವಿ, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್. ಸೊ ಪ್ರಾಬ್ಲಮ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ನಾವಿಲ್ಲಿ ಕಂಡುಹಿಡಿಬೇಕಾಗಿರುವಂತದ್ದು, ಮೊದಲನೇದು ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಬೇಕು, ಎರಡನೇದಾಗಿ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬೇಕು, ಮೂರನೇದಾಗಿ ವೇಟಿಂಗ್ ಟೈಮ್. ಇದೇ ಆರ್ಡರ್ ಅಲ್ಲಿ ಹೋಗ್ಬೇಕು. ಯಾಕಂದ್ರೆ ಕಂಪ್ಲೀಷನ್ ಟೈಮ್ ಸಿಕ್ಕಿದ್ರೆ ಟರ್ನ್ ಅರೌಂಡ್ ಟೈಮ್ ಕಂಡುಹಿಡಿಬಹುದು, ಟರ್ನ್ ಅರೌಂಡ್ ಟೈಮ್ ಸಿಕ್ಕಿದ್ರೆ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬಹುದು. ಮುಗೀತು ಪ್ರಾಬ್ಲಮ್. ಈಗ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡ್ತೀವಿ. ಗ್ಯಾಂಟ್ ಚಾರ್ಟ್. ಸೊ ಈ ಗ್ಯಾಂಟ್ ಚಾರ್ಟ್ ಏನಾಗುತ್ತೆ, 0 ಇಂದ ಶುರು ಆಗುತ್ತೆ. 0 ಇಂದ. ಈಗ ನನಗೆ ಇಲ್ಲಿ ಟೈಮ್ ಅನ್ನ ಕೊಟ್ಟಿಲ್ಲ, ಅರೈವಲ್ ಟೈಮ್ ಇದೆಯಲ್ಲ ಇದರಲ್ಲಿ ಟೈಮ್ ಅನ್ನ SI ಯೂನಿಟ್ ಅನ್ನ ಕೊಟ್ಟಿಲ್ಲ, ಮಿಲಿ ಸೆಕೆಂಡ್ಸ್ ಅವರ್ಸ್ ಏನು ಅಂತ ಕೊಟ್ಟಿಲ್ಲ. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಮಿನಿಟ್ಸ್ ಅಂತ ಕರಿತಾ ಹೋಗ್ತೀನಿ. ಈಗ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಬಂದಿದೆ ನೋಡಿ. 0th ಮಿನಿಟ್ ಅಲ್ಲಿ ಅರೈವಲ್ ಟೈಮ್ ಅನ್ನ ನೋಡಿದಾಗ ಯಾವ ಪ್ರೋಸೆಸ್ ಬಂದಿದೆ, ಕೇವಲ ಪ್ರೋಸೆಸ್ P1 ಮಾತ್ರ ಬಂದಿದೆ. ಸೊ ಪ್ರೋಸೆಸ್ P1. ನೆಕ್ಸ್ಟ್ ಏನು ಅಂತಂದ್ರೆ ಅವರು ಪ್ರಿಯಂಪ್ಟಿವ್ SJF ಅಲ್ಲಿ ಏನಾಗಿದೆ ಅಂದ್ರೆ SRTF ಅಲ್ಲಿ ಟೈಮ್ ಅನ್ನ ಕೊಟ್ಟಿಲ್ಲ, ಎಷ್ಟು ನಿಮಿಷ ಒಂದು ಪ್ರೋಸೆಸ್ ಓಡಬೇಕು ಅಂತ. ಸೊ ನಾನೇನ್ ಮಾಡ್ತೀನಿ, 1 ನಿಮಿಷ ಮಾತ್ರ ಓಡಿಸ್ತೀನಿ, 0 ಇಂದ 1 ವರೆಗೂ. ಈಗ ನಾವು ಫಸ್ಟ್ ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ, 1ನೇ ನಿಮಿಷದಲ್ಲಿ ಇದೀವಿ. 1ನೇ ನಿಮಿಷದ ಒಳಗಡೆ ಯಾವ ಪ್ರೋಸೆಸ್ಗಳು ಬಂದಿದೆ ನೋಡಿ. 1ನೇ ನಿಮಿಷದೊಳಗಡೆ ನಮಗೆ ಪ್ರೋಸೆಸ್ P1 ಬಂದಿದೆ, ಪ್ರೋಸೆಸ್ P2 ಬಂದಿದೆ. ಈಗ ಪ್ರೋಸೆಸ್ P1 ಅನ್ನ 1 ನಿಮಿಷ ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡಿರೋದ್ರಿಂದ ಅದ್ರದ್ದು ಇನ್ನು 6 ನಿಮಿಷದಷ್ಟು ಕೆಲಸ ಬಾಕಿ ಇದೆ, ಅಂದ್ರೆ 6 ನಿಮಿಷ ಇನ್ನು ಎಕ್ಸಿಕ್ಯೂಟ್ ಆಗಬೇಕು. ನೆಕ್ಸ್ಟ್ ಈಗ 1 ನಿಮಿಷದೊಳಗಡೆ ಪ್ರೋಸೆಸ್ P1 P2 ಎರಡೂ ಬಂದಿರೋದ್ರಿಂದ ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್, ಅಂದ್ರೆ ಯಾರ್ದು ಫುಲ್ ಎಕ್ಸಿಕ್ಯೂಷನ್ ಆಗೋದಕ್ಕೆ ಕಡಿಮೆ ಸಮಯ ಬೇಕು ಅವರಿಗೆ. ನೋಡಿ, ಪ್ರೋಸೆಸ್ P1 ಇನ್ನೂ ಕೂಡ 6 ನಿಮಿಷ ಎಕ್ಸಿಕ್ಯೂಟ್ ಆಗಬೇಕು, ಪ್ರೋಸೆಸ್ P2 ಇನ್ನೂ ಕೂಡ 5 ನಿಮಿಷ ಎಕ್ಸಿಕ್ಯೂಟ್ ಆಗಬೇಕು. 6 ಚಿಕ್ಕದ 5 ಚಿಕ್ಕದು. ಸೊ ಪ್ರೋಸೆಸ್ P2 ನಾನು ಮತ್ತೆ 1 ನಿಮಿಷ ಓಡಿಸ್ತೀನಿ. 1 + 1 ವಿಲ್ ಬಿ 2. ಸೊ ಇವಾಗ 4 ನಿಮಿಷದ ಮಾತ್ರ ಉಳ್ಕೊಂತು. ವಿ ಆರ್ ಅಟ್ ದ ಸೆಕೆಂಡ್ ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 2 ನಿಮಿಷದೊಳಗಡೆ ಯಾರ್ಯಾರು ಬಂದವ್ರೆ ನೋಡಿ. 0th ಮಿನಿಟ್ ಅಲ್ಲಿ ಪ್ರೋಸೆಸ್ P1 ಬಂದಿದೆ, 1 ಮಿನಿಟ್ ಅಲ್ಲಿ ಪ್ರೋಸೆಸ್ P2 ಬಂದಿದೆ, 2ನೇ ನಿಮಿಷದಲ್ಲಿ ಪ್ರೋಸೆಸ್ P3 ಕೂಡ ಬಂದಿದೆ. ಈಗ ಪ್ರೋಸೆಸ್ P1 P2 P3 ಯಾರು ಎಕ್ಸಿಕ್ಯೂಟ್ ಆಗ್ತಾರೆ, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್. ಯಾರಿಗೆ ಕಡಿಮೆ ಇರೋದು, ಬರ್ಸ್ಟ್ ಟೈಮ್ ನೋಡಿ. ಪ್ರೋಸೆಸ್ P1 ಗೆ 6 ಇದೆ, ಪ್ರೋಸೆಸ್ P2 ಗೆ 4 ಇದೆ, ಪ್ರೋಸೆಸ್ P3 ಗೆ 3 ಇದೆ. ಸೊ ಪ್ರೋಸೆಸ್ P3 ಅನ್ನ 1 ನಿಮಿಷ ಓಡಿಸ್ತೀನಿ. 2 + 1 ವಿಲ್ ಬಿ 3. ಸೊ 1 ಮಿನಿಟ್ ರೆಡ್ಯೂಸ್ ಆಗುತ್ತೆ. ಇಲ್ಲಿ 1 ನಿಮಿಷ ಎಕ್ಸಿಕ್ಯೂಟ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ. ವಿ ಆರ್ ಅಟ್ ದ ಥರ್ಡ್ ಮಿನಿಟ್ ಆಫ್ ಎಕ್ಸಿಕ್ಯೂಷನ್. ಥರ್ಡ್ ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಪ್ರೋಸೆಸ್ P1 ಬಂದಿದೆ, P2 ಬಂದಿದೆ, P3 ಬಂದಿದೆ, P4 ಕೂಡ 3ನೇ ನಿಮಿಷದ ಒಳಗಡೆನೆ ಬಂದಿದೆ. ಈಗ ಯಾರನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್. 6 4 2 1 ಯಾವ ಚಿಕ್ಕದು, 1 ಚಿಕ್ಕದು. ಸೊ ಪ್ರೋಸೆಸ್ P4 ಅನ್ನ 1 ನಿಮಿಷ ಎಕ್ಸಿಕ್ಯೂಟ್ ಮಾಡಿದ್ರೆ 3 + 1 ವಿಲ್ ಬಿ 4. ಸೊ ಇದಕ್ಕೆ ಜಸ್ಟ್ 1 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಬೇಕಿತ್ತು. ಸೊ 1 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಹೋದ್ರೆ ಪ್ರೋಸೆಸ್ P4 ಕಂಪ್ಲೀಟ್ ಎಕ್ಸಿಕ್ಯೂಟ್ ಆಗಿದೆ ಅಂತ ಅರ್ಥ. ಸೊ ಮತ್ತೆ ನಾವು ಪ್ರೋಸೆಸ್ P4 ಅನ್ನ ತಗೊಳಂಗೆ ಇಲ್ಲ. ಈಗ
ವಿ ಆರ್ ಅಟ್ ದ 4th ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 4th ಮಿನಿಟ್ ಒಳಗಡೆ ಯಾರ್ಯಾರು ಬಂದಿದ್ದಾರೆ ನೋಡಿ. 4th ಮಿನಿಟ್ ಒಳಗಡೆ ನಮಗೆ ಪ್ರೋಸೆಸ್ P1 ಬಂದಿದೆ, P2 ಬಂದಿದೆ, P3 ಬಂದಿದೆ, P5 ಕೂಡ ಬಂದಿದೆ. ಸೊ ಇವಾಗ ಪ್ರೋಸೆಸ್ P1, P2, P3 ಮತ್ತೆ P5 ಅಲ್ಲಿ ಯಾರನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ? ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್. P1 ಗೆ 6, P2 ಗೆ 4, P3 ಗೆ 2, P5 ಗೆ 2. ನೋಡಿ P3 ಮತ್ತೆ P5 ಇಬ್ಬರಿಗೂ ಕೂಡ 2 ಇದೆ ರಿಮೈನಿಂಗ್ ಟೈಮ್ ಎಕ್ಸಿಕ್ಯೂಟ್ ಆಗೋದು. ಸೊ ಇವಾಗ ಈ ರೀತಿ ಏನು ಟೈ ಆದಾಗ ಏನ್ ಮಾಡ್ತೀವಿ ಅಂತಂದ್ರೆ ಇವರಿಬ್ಬರಲ್ಲಿ ಯಾರು ಫಸ್ಟ್ ಬಂದಿದ್ರು ನೋಡ್ತೀವಿ. P3 2ನೇ ನಿಮಿಷದಲ್ಲಿ ಬಂದಿತ್ತು, P5 4ನೇ ನಿಮಿಷದಲ್ಲಿ ಬಂದಿತ್ತು. ಸೊ ಅದಕ್ಕೋಸ್ಕರ P3 ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಏನಾಯ್ತು ಇಲ್ಲಿ? P3 ಮತ್ತೆ P5 ಇಬ್ಬರಿಗೂ ಕೂಡ ರಿಮೈನಿಂಗ್ ಟೈಮು 2 ಇತ್ತು, ಟೈ ಆಯಿತು ಇಬ್ಬರಿಗೂ ಕೂಡ. ಯಾರನ್ನು ಫಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಸೊ ಏನ್ ಮಾಡಿದೆ, ಅವರಿಬ್ಬರಲ್ಲಿ ಯಾರು ಫಸ್ಟ್ ಬಂದಿದ್ರು ನೋಡಿದೆ, ಅರೈವಲ್ ಟೈಮ್ ಅನ್ನ ಯೂಸ್ ಮಾಡ್ಕೊಂಡು. P3 2ನೇ ನಿಮಿಷದಲ್ಲಿ ಬಂದಿತ್ತು, P5 4ನೇ ನಿಮಿಷದಲ್ಲಿ ಬಂದಿತ್ತು. ಸೊ ಫಸ್ಟ್ ಬಂದಿರೋದು P3 ಅಂತ P3 ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಎಷ್ಟು ನಿಮಿಷ? 1 ನಿಮಿಷ. 4 + 1 will be 5. ಸೊ 2 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಬೇಕಿತ್ತು, ಇವಾಗ ಜಸ್ಟ್ 1 ಮಿನಿಟ್ ಮಾತ್ರ ಉಳ್ಕೊಂಡಿದೆ. ನೆಕ್ಸ್ಟ್ ವಿ ಆರ್ ಅಟ್ ದ 5th ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 5ನೇ ನಿಮಿಷದೊಳಗಡೆ P6 ಕೂಡ ಬಂತು. P4 ಆಲ್ರೆಡಿ ಫುಲ್ ಎಕ್ಸಿಕ್ಯೂಟ್ ಆಗಿದೆ, ಅದರ ಅವಶ್ಯಕತೆನೇ ಇಲ್ಲ. P1, P2, P3, P5, P6 ಇಷ್ಟರಲ್ಲಿ ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಯಾರಿಗಿದೆ ನೋಡಿ. ಪ್ರೋಸೆಸ್ P1 ಗೆ 6, P2 ಗೆ 4, P3 ಗೆ 1, P5 ಗೆ 2 ಇದೆ, P6 ಗೆ 1 ಇದೆ. ಸೊ ಶಾರ್ಟೆಸ್ಟ್ ಅಂತ ನೋಡಿದ್ರೆ 1, P3 ಗೆ ಕೂಡ 1 ಇದೆ, P6 ಗೂ ಕೂಡ 1 ಇದೆ. ಸೊ ರಿಮೈನಿಂಗ್ ಟೈಮ್ ಇಬ್ಬರಿಗೂ ಕೂಡ ಟೈ ಆದಾಗ ಏನ್ ಮಾಡ್ತೀವಿ, ಯಾರು ಫಸ್ಟ್ ಬಂದ್ರು ನೋಡ್ತೀವಿ. ಸೊ P3 2nd ಮಿನಿಟ್ ಅಲ್ಲಿ ಬಂತು, P6 5th ಮಿನಿಟ್ ಅಲ್ಲಿ ಬಂತು. ಸೊ P3 ನ ಎಕ್ಸಿಕ್ಯೂಟ್ ಮಾಡಬಹುದು. ಎಷ್ಟು ನಿಮಿಷ? 1 ನಿಮಿಷ. ಸೊ 5 + 1 will be 6. 1 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಇತ್ತು, ಅದು ಹೋಗಿ ಇವಾಗ 0 ಆಗಿದೆ. ಸೊ ಫುಲ್ ಎಕ್ಸಿಕ್ಯೂಟ್ ಆಯಿತು P3. ಸೊ P3 ಕೂಡ ಕಂಪ್ಲೀಟ್ ಆಯಿತು. ಇವಾಗ P3 ಕೂಡ ನಮಗೆ ಬೇಡ. ವಿ ಆರ್ ಅಟ್ ದ 6th ಮಿನಿಟ್ ಆಫ್ ಎಕ್ಸಿಕ್ಯೂಷನ್. ಎಲ್ಲ ಉಳಿದಿರುವಂಥ ಪ್ರೋಸೆಸ್ಗಳು 6th ಮಿನಿಟ್ ಒಳಗಡೆನೆ ಬಂದಿದೆ. ಉಳಿದಿರೋದು P1, P2, P5, P6 ಮಾತ್ರ. ಇವುಗಳಲ್ಲಿ ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಯಾರಿಗಿರೋದು? P5 ಗೆ 2, P6 ಗೆ 1, P2 ಗೆ 4, P1 ಗೆ 6. ಸೊ P6 ಶಾರ್ಟೆಸ್ಟ್. ಸೊ P6 ಅನ್ನ 1 ಮಿನಿಟ್ ಎಕ್ಸಿಕ್ಯೂಟ್ ಮಾಡಿದ್ರೆ 6 + 1 will be 7. ಇದಕ್ಕೆ ಜಸ್ಟ್ 1 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಬೇಕಿತ್ತು. ಸೊ ಫುಲ್ ಎಕ್ಸಿಕ್ಯೂಟ್ ಮಾಡಿದೀವಿ, ಅದರದ್ದು ಮುಗೀತು. ಇನ್ನು ಉಳಿದಿರುವಂಥದ್ದು 3 ಪ್ರೋಸೆಸ್ಗಳು, ಅವು ಆಲ್ರೆಡಿ 7th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಒಳಗಡೆ ಬಂದಿದೆ. ಸೊ ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಯಾರಿಗಿರೋದು? ಪ್ರೋಸೆಸ್ P1 ಗೆ 6, ಪ್ರೋಸೆಸ್ P2 ಗೆ 4, ಪ್ರೋಸೆಸ್ P5 ಗೆ 2 ಇದೆ. ಸೊ ಏನ್ ಮಾಡ್ತೀನಿ, ಪ್ರೋಸೆಸ್ P5 ಅನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಇಲ್ಲಿ ನೋಡಿ ಏನಾಗ್ತಾ ಇದೆ ಅಂತಂದ್ರೆ ಪ್ರೋಸೆಸ್ P1 ಅನ್ನ ನಾನು 1 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅನ್ನ ಮಾಡ್ಬೋದು. ಸೊ 1 ಮಿನಿಟ್ ಎಕ್ಸಿಕ್ಯೂಷನ್ ಮಾಡಿದ್ರೆ 8 ಆಯ್ತು, ಇನ್ನ 1 ನಿಮಿಷ ಮಾತ್ರ ಉಳ್ಕೊಂತು. ಸೊ ಮತ್ತೆ ನೀವು ನೋಡಿದ್ರೆ ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಈ 3 ಪ್ರೋಸೆಸ್ ಉಳ್ಕೊಂಡಿರೋದ್ರಲ್ಲಿ P5 ಗೆ ಬರುತ್ತೆ. ಸೊ ಮತ್ತೆ ಏನ್ ಮಾಡಬೇಕು, ಮತ್ತೆ P5 ಅನ್ನ ಇನ್ನೊಂದ್ಸಲಿ ರನ್ ಮಾಡಬೇಕು. ಬಟ್ ಅದನ್ನ ಮಾಡೋದ್ರ ಬದಲು ನಾನೇನ್ ಮಾಡ್ತೀನಿ ಅಂತಂದ್ರೆ 2 ಸಲಿ ಒಂದೇ ಸಲಿ 2 ಮಿನಿಟ್ ಒಂದೇ ಸಲಿ ಓಡಿಸ್ತೀನಿ. ನೋಡಿ 7 + 2 will be 9. ಸೊ 2 ಮಿನಿಟ್ ಒಂದೇ ಸಲಿ ಓಡ್ತು. ಯಾಕಂತಂದ್ರೆ ನೀವು ಈ 3 ಕಂಪೇರ್ ಮಾಡಿದ್ರು ಕೂಡ 2 ಸಲಿ ನಾವು ರಿಪೀಟ್ ಮಾಡ್ಬೇಕಿತ್ತಲ್ವಾ ಎಕ್ಸಿಕ್ಯೂಷನ್ ಅನ್ನ. ಸೊ P5 ಬರ್ತಿತ್ತು. ಸೊ ಅದಕ್ಕೋಸ್ಕರ ಏನ್ ಮಾಡಿದೆ, 2 ಸಲಿ ಬರೆಯೋದನ್ನ ಒಂದೇ ಸಲಿ ಬರ್ದಿದ್ದೀನಿ. ಈಗ P5 ಕೂಡ ಫುಲ್ ಎಕ್ಸಿಕ್ಯೂಷನ್ ಅನ್ನ ಮುಗಿಸ್ತು. ಇನ್ನು ಉಳಿದಿರುವಂತದ್ದು 2 ಪ್ರೋಸೆಸ್ಗಳು ಮಾತ್ರ. ಸೊ ಪ್ರೋಸೆಸ್ P1 6 ಇದೆ, ಪ್ರೋಸೆಸ್ P2 4 ಇದೆ. ಸೊ ಯಾರು ಚಿಕ್ಕದು? ಪ್ರೋಸೆಸ್ P2. ನಾನಿವಾಗ ಇದನ್ನ 4 ಮಿನಿಟ್ ಕಂಟಿನ್ಯೂಸ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೋದಾ? ಎಸ್, ಎಕ್ಸಿಕ್ಯೂಟ್ ಮಾಡ್ಬೋದು. ಯಾಕೆ ನೋಡಿ, ನಾನು P2 ನೇ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, 1 ಮಿನಿಟ್. ಸೊ 3 ಆಯ್ತು. ಮತ್ತೆ ಇವೆರಡರಲ್ಲಿ ಕಡಿಮೆ ಇರೋದು ಯಾರಿಗೆ? P2 ಗೆ. ಸೊ ಮತ್ತೆ ಕಡಿಮೆ ಮಾಡಿದೆ ಅನ್ಕೊಳ್ಳಿ, 2. ಮತ್ತೆ ಇವರಿಬ್ರು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಯಾರನ್ನು ಸೆಲೆಕ್ಟ್ ಮಾಡ್ತೀವಿ? P2. ಯಾಕಂತಂದ್ರೆ ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್. ಅದಕ್ಕೋಸ್ಕರ 4 ಸಲಿ ಆಗಾಗ್ಲೇ ಎಕ್ಸಿಕ್ಯೂಟ್ ಮಾಡೋದ್ರ ಬದಲು ಒಂದೇ ಸಲಿ 4 ನಿಮಿಷ ಎಕ್ಸಿಕ್ಯೂಟ್ ಮಾಡ್ಬಿಡ್ತೀನಿ ಇವಾಗ. ಯಾಕಂತಂದ್ರೆ ಮತ್ತೆ ರಿಪೀಟ್ ಆಗೋದು ಅದೇ ಅಲ್ವಾ. ಸೊ ಪ್ರೋಸೆಸ್ P2 ನ 4 ನಿಮಿಷ ಅಂದ್ರೆ 9 + 4 will be 13. ಸೊ ಇವಾಗ ಪ್ರೋಸೆಸ್ P2 ಕೂಡ ಅದರ ಫುಲ್ ಎಕ್ಸಿಕ್ಯೂಷನ್ ಮುಗಿಸಿದೆ. ಇನ್ನು ಉಳಿದಿರೋದು ಒಂದೇ ಒಂದು ಪ್ರೋಸೆಸ್, ದಟ್ ಈಸ್ ಪ್ರೋಸೆಸ್ P1. ಸೊ 6 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಉಳ್ಕೊಂಡಿತ್ತು ಅದು. ಸೊ 6 ಮಿನಿಟ್ ಫುಲ್ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ 19 ಆಗುತ್ತೆ. ಈಗ ನೋಡಿ ಎಲ್ಲಾ ಪ್ರೋಸೆಸ್ಗಳು ಕೂಡ ಎಕ್ಸಿಕ್ಯೂಟ್ ಆಗಿದೆ. ಇವಾಗ ಇಲ್ಲಿ ಪ್ರೋಸೆಸ್ P1 ಮಾತ್ರ ಒಂದೇ ಒಂದು ಉಳಿದಿತ್ತು, ಅದು 6 ನಿಮಿಷದ ಬಾಕಿ ಇತ್ತು. ಸೊ 6 ನಿಮಿಷ ಡೈರೆಕ್ಟ್ ಆಗಿ ನಾವು ಓಡಿಸಿದ್ವಿ. ಈಗ ನೋಡಿ ಕಂಪ್ಲೀಷನ್ ಟೈಮ್ ಅನ್ನ ಈಸಿಯಾಗಿ ನಾವು ಕಂಡುಹಿಡಿಬಹುದು. ಸೊ ಕಂಪ್ಲೀಷನ್ ಟೈಮ್ ಯಾವ ರೀತಿ ಕಂಡುಹಿಡಿಯೋದು? ಒಂದು ಪ್ರೋಸೆಸ್ ಶುರುವಾಗಿ ಯಾವಾಗ ಕಂಪ್ಲೀಟ್ ಆಯಿತು ಅಂದರೆ ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಅಂತ ಅರ್ಥ. ಪ್ರೋಸೆಸ್ P1 ಸ್ಟಾರ್ಟ್ ಆಗಿದ್ದು 0th ಮಿನಿಟ್, ಬಟ್ ಕಂಪ್ಲೀಟ್ ಆಗಿದ್ದು ಯಾವಾಗ? 19th ಮಿನಿಟ್.
ಸೊ ಕಂಪ್ಲೀಷನ್ ಟೈಮ್ ಏನಾಗುತ್ತೆ 19. ಪ್ರೋಸೆಸ್ P2 ಸ್ಟಾರ್ಟ್ ಆಗಿದ್ದು 1 ನಿಮಿಷ, ಬಟ್ ಅದು ಎಂಡ್ ಆಗಿದ್ದು ಯಾವಾಗ 13th ಮಿನಿಟ್. ಸೊ ರೈಟ್ 13. ಪ್ರೋಸೆಸ್ P3 ಎಂಡ್ ಆಗಿದ್ದು ಯಾವಾಗ 3rd ಮಿನಿಟ್ ಅಲ್ಲಿ. ಸೊ ಪ್ರೋಸೆಸ್ P3 ಶುರುವಾಗಿದ್ದು 2nd ಮಿನಿಟ್ ಬಟ್ ಕಂಪ್ಲೀಟೆಡ್ ಅಟ್ 6th ಮಿನಿಟ್. ನೆಕ್ಸ್ಟ್ ಪ್ರೋಸೆಸ್ P4 ಸ್ಟಾರ್ಟ್ ಆಗಿದ್ದು ಯಾವಾಗ 3rd ಮಿನಿಟ್ ಅಲ್ಲಿ ಸ್ಟಾರ್ಟ್ ಆಗಿದೆ ಪ್ರೋಸೆಸ್ P4. ಒಂದೇ 1 ನಿಮಿಷದ ಎಕ್ಸಿಕ್ಯೂಷನ್ ಬೇಕಿತ್ತು, ಸೊ 4ನೇ ನಿಮಿಷದಲ್ಲೇ ಎಂಡ್ ಆಗಿದೆ. ಪ್ರೋಸೆಸ್ P5 ಎಂಡ್ ಆಗಿರೋದು ಯಾವಾಗ 9th ಮಿನಿಟ್. ಪ್ರೋಸೆಸ್ P6 ಎಂಡ್ ಆಗಿರೋದು ಯಾವಾಗ 7th ಮಿನಿಟ್. ಸೊ ಇವಾಗ ಈ ಟೇಬಲ್ ಬೇಕಾಗೇ ಇಲ್ಲ, ಈಸಿಯಾಗಿ ಇಲ್ಲೇ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಟರ್ನ್ ಅರೌಂಡ್ ಟೈಮ್. ಸೊ ಟರ್ನ್ ಅರೌಂಡ್ ಟೈಮ್ ಅಂತ ಅಂದ್ರೆ ಏನು? ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಇಲ್ಲಿದೆ, ಅರೈವಲ್ ಟೈಮ್ ಕೂಡ ಇದೆ. ಸೊ ಸಿಂಪಲ್. 19 minus 0 will be 19. 13 minus 1 will be 13. 6 minus 2 will be 4. 4 minus 3 will be 1. 9 minus 4 will be 5. 7 minus 5 will be 2. ನೋಡಿ, ಸಿಂಪಲ್ ಆಗಿ ಹಾಗೆ ಹೋಯ್ತು. ನಾನು ಏನು ಹೇಳಿದ್ದು ಅಂತಂದ್ರೆ, ಫಸ್ಟ್ ನೀವು ಕರೆಕ್ಟಾಗಿ ಕಂಪ್ಲೀಷನ್ ಟೈಮ್ ಬರ್ಕೋಬೇಕು. ಹಂಗಾದ್ರೆ ನಿಮಗೆ ಕರೆಕ್ಟಾಗಿ ಟರ್ನ್ ಅರೌಂಡ್ ಟೈಮ್ ಸಿಗುತ್ತೆ. ಟರ್ನ್ ಅರೌಂಡ್ ಟೈಮ್ ಕರೆಕ್ಟ್ ಇದೆ, ವೇಟಿಂಗ್ ಟೈಮ್ ಕರೆಕ್ಟಾಗಿ ಸಿಗುತ್ತೆ. ಸೊ ಇಲ್ಲಿ ಫಿಲ್ ಮಾಡಬೇಕಾದ್ರೆ ಕರೆಕ್ಟಾಗಿ ಫಿಲ್ ಮಾಡಬೇಕು. ವೇಟಿಂಗ್ ಟೈಮ್ ಅಂತ ಅಂದ್ರೇನು? ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಸೊ ಈ ಎರಡು ಫಾರ್ಮುಲಾ ಗೊತ್ತಿರಬೇಕು ಎಲ್ಲ ಶಾರ್ಟ್. ಸೊ ಎಲ್ಲ CPU ಶೆಡ್ಯೂಲಿಂಗ್ ಅಲ್ಲೂ ಕೂಡ ಇದೇ ಎರಡು ಫಾರ್ಮುಲಾಗಳನ್ನ ಯೂಸ್ ಮಾಡೋದು ನಾವು ಮೇನ್ ಆಗಿ. ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಇನಿಷಿಯಲ್ ವ್ಯಾಲ್ಯೂನ ತಗೋಬೇಕು. ಸೊ 19 ಮೈನಸ್ 7 ಅಂತ ಅಂದ್ರೆ ಎಷ್ಟಾಯ್ತು? 12. ನೆಕ್ಸ್ಟ್ 13 ಮೈನಸ್ 5 ಅಂತ ಅಂದ್ರೆ ಎಷ್ಟಾಯ್ತು? 8. 4 ಮೈನಸ್ 3 ಅಂತ ಅಂದ್ರೆ 1. 1 ಮೈನಸ್ 1 ಅಂತ ಅಂದ್ರೆ 0. 5 ಮೈನಸ್ 2 ಅಂತ ಅಂದ್ರೆ 3. 2 ಮೈನಸ್ 1 ಅಂತ ಅಂದ್ರೆ ನೆಕ್ಸ್ಟ್ 2 ಮೈನಸ್ 1 ಅಂತ ಅಂದ್ರೆ 1. ಸೊ ಇನ್ನೂ ಒಂದನ್ನ ಕೇಳ್ಬೋದು. ಏನಂತ ಕೇಳ್ಬೋದು? ಆವರೇಜ್ಗಳನ್ನ ಕಂಡುಹಿಡಿಯೋದಕ್ಕೆ ಕೇಳ್ಬೋದು. ಆವರೇಜ್ಗಳನ್ನ ಯಾವ ರೀತಿ ಕಂಡುಹಿಡಿತೀರಾ? ಫಾರ್ ಎಕ್ಸಾಂಪಲ್, ಟರ್ನ್ ಅರೌಂಡ್ ಟೈಮ್ದು ಆವರೇಜ್ ಅನ್ನ ಕಂಡುಹಿಡಿರಿ ಅಂತ ಅಂದ್ರು ಅಂತ ಅನ್ಕೊಳ್ಳಿ. ಸೊ ಟರ್ನ್ ಅರೌಂಡ್ ಟೈಮ್ ಆವರೇಜ್ ಯಾವ ರೀತಿ ಕಂಡುಹಿಡಿತೀರಾ? 19 ಪ್ಲಸ್ 13 ಪ್ಲಸ್ 4 ಪ್ಲಸ್ 1 ಪ್ಲಸ್ 5 ಪ್ಲಸ್ 2 ಅಷ್ಟನ್ನು ಕೂಡ ಆ್ಯಡ್ ಮಾಡ್ಬೇಕು ಫಸ್ಟ್. ಸೊ ಒಂದನ್ನ ತೋರಿಸ್ತೀನಿ, ನೀವು ಆವರೇಜ್ ವೇಟಿಂಗ್ ಟೈಮ್ ಏನು ಬರುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು ನನಗೆ. ನಾನು ಟರ್ನ್ ಅರೌಂಡ್ ಟೈಮ್ ತೋರಿಸ್ತೀನಿ, ನೀವು ವೇಟಿಂಗ್ ಟೈಮ್ ಆವರೇಜ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ 19 ಪ್ಲಸ್ 13 ಪ್ಲಸ್ 4 ಪ್ಲಸ್ 1 ಪ್ಲಸ್ 5 ಪ್ಲಸ್ 2 ಇಲ್ಲಿರುವಂಥ ಎಲ್ಲ ವ್ಯಾಲ್ಯೂಗಳನ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಎಷ್ಟು ಪ್ರೋಸೆಸ್ಗಳಿರೋದು? ಟೋಟಲ್ ನಮಗೆ 6 ಪ್ರೋಸೆಸ್ಗಳು. ಸೊ ಡಿವೈಡ್ ಇಟ್ ಬೈ 6. ಸೊ ಏನಾಗುತ್ತೆ? 5 ಪ್ಲಸ್ 2 ವಿಲ್ ಬಿ 7. 7 ಪ್ಲಸ್ 1 is 8. 8 plus 4 is 12. 12 plus 13 will be 25. 25 plus 19, 35, 40, 44. So 44 divided by 6 ಅಂತಂದ್ರೆ 2 2s are 2 2s are 2 3s are 3 7s are 21. 3 3s are 9. ಸೊ 7.3 ಏನಾಯ್ತು? ನಮಗೆ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಬಂತು. ಅದೇ ರೀತಿ ನೀವು ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿದು ನನಗೆ ತೋರಿಸ್ಬೇಕು. ಏನ್ ಮಾಡಬೇಕು? ಅಷ್ಟನ್ನು ಕೂಡ ಆ್ಯಡ್ ಮಾಡಬೇಕು, ಡಿವೈಡ್ ಬೈ 6. ಯಾಕಂತಂದ್ರೆ ಟೋಟಲ್ 6 ನಂಬರ್ ಆಫ್ ಪ್ರೋಸೆಸ್. ಸೊ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಉಳಿದಿರುವಂತಹ CPU ಶೆಡ್ಯೂಲಿಂಗ್ ಎಲ್ಲಾದ್ರದ್ದು ಕೂಡ ನಾನು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ನೀವು ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ರೆ ಆ ಪ್ಲೇ ಲಿಸ್ಟ್ ಅಲ್ಲಿ ಇರೋದು. ನೀವು ಎಕ್ಸಾಮ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಬಂದ್ರೂ ಸಾಲ್ವ್ ಮಾಡ್ತೀರಾ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.